ಒಳಗ್ ಕೂತ್ಕೊಳ್ಳಿ, ಬಂದ್ಬಿಡ್ತಾಳೆ. ಇದೇನು ಇನ್ನೊಂದು ವರ್ಷ ಬರೋಲ್ಲ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಬಂದಿದೆಯಲ್ಲ. ನಾಗಣ್ಣ, ಯಾಕೋ ಹಾಗೆ ನಿಂತಿದೆ? ನಾಗಣ್ಣ, ನಾಗಣ್ಣ! ನಾನು ಇಲ್ಲಿಗೆ ಯಾಕೆ ಬಂದೆ? ಚೆನ್ನಾಗಿದೆ ಕಣೋ, ಇದ್ದಕ್ಕಿದ್ದಾಗ ಬಂದವನು ನೀನು. ಯಾಕೆ ಬಂದೆ ಅಂತ ನಮ್ಮನ್ನೇ ಕೇಳ್ತಾ ಇದೀಯಾ? ಏನಾದ್ರೂ ಮರ್ತೋಗಿರ್ಬೋದು. ಇಲ್ಲ ಕಣವ, ನಾನು ಯಾಕೆ ಬಂದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣವ. ನಾನು ಯಾಕೆ ಬಂದೆ? ಅಮ್ಮ, ನಾಗ ಯಾಕೆ ಬಂದಿರೋದಂತ ನನಗ್ ಗೊತ್ತು. ಯಾಕೆ? ನನ್ ಮನ್ಸು ನೀನ್ ಹೇಳ್ಕೊಂಡ್ ಬಂದಿದೆ. ಮನಸ್ಸ ನಿಂದ? ಅಷ್ಟು ಗೊತ್ತಾಗಲ್ವಾ? ನಾನು ನೀನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳೋಕೆ. ಮದುವೆ? ಇಲ್ಲ, ಅದು ಸಾಧ್ಯ ಇಲ್ಲ. ಅದೆಂದಿಗೂ ಸಾಧ್ಯ ಇಲ್ಲ. ನಾಗಣ್ಣ, ನಾನೇ ಈ ವಿಷಯ ನಿನ್ನ ಹತ್ರ ಕೇಳ್ಬೇಕು ಅಂತಿದ್ದೆ. ಅವತ್ತು ನೀನೇ ಹೇಳಿದ್ಯಲ್ಲೋ, ಸರಿಯಾದ ಆಸಾಮಿನ ಇವಳಿಗೆ ಗನ್ನ ಹುಡುಕು ಅಂತ. ನಿನಗಿಂತ ಒಳ್ಳೆ ಗಂಡ ಇವಳಿಗೆ ಬೇರೆ ಯಾರು ಸಿಗ್ತಾರೋ? ಲಕ್ಷ್ಮಿನ ನಾನ್ ಮದ್ವೆ ಆಗೋದ? ಬೇಡವಾ? ಬೇಡ. ನೀನ್ ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಅನ್ನೋದು ನನ್ ಗೊತ್ತು. ನನ್ ಮಗಳು ಚಿಕ್ಕ ವಯಸ್ಸಿನಿಂದ ನಿನ್ ಜೊತೆ ಬೆಳೆ ಸಲಿಗೆ ಕಣೋ, ಅದಕ್ಕೆ ನಿನ್ನ ಹತ್ರ ಜಗಳ ಕಾಯ್ತಾಳೆ ಅಷ್ಟೇ. ಅವಳ ಸ್ವಭಾವ ನಿನ್ ಗೊತ್ತಿರೋ ತಾನೆ. ನೀನ್ ಮದುವೆ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅವಳು ನಿನ್ನ ತುಂಬಾ ಪ್ರೀತಿಸಿದಾಳೆ ಕಣಪ್ಪ. ಅವ ಈ ರೀತಿ ಅಂತಂದ್ರೆ ಮದುವೆ ಮಾಡ್ಕೊಳ್ಳೋದು ಅಂತ ನನಗೆ ಗೊತ್ತಿರ್ಲಿಲ್ಲವ. ಆ ಉದ್ದೇಶ ಇಟ್ಕೊಂಡು ನಾನ್ ಲಕ್ಷ್ಮಿ ಕೂಡ ಮಾತಾಡ್ತಿರ್ಲಿಲ್ಲವ. ಯಾಕೋ ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ಕಾರಣ ಏನು? ಕಾರಣ ಏನು ಅಂತ ಕೇಳ್ಬೇಡ. ನಿನ್ ಮಗಳ ಬಾಳ್ನ ನೀನೇ ಹಾಳು ಮಾಡ್ಬೇಡ. ಈ ಜನ್ಮದಾಗೆ ನನ್ ಪಾಲಂಗ್ ಮದುವೆ ಇಲ್ಲ. ನಿನ್ ಮಗಳಿಗೆ ಬೇರೆ ಎಲ್ಲಾದ್ರೂ ಕಣ್ಣು ನೋಡಿ ಮದುವೆ ಮಾಡ. ನಾಗ, ಮನ್ಸೊಬ್ರಿಗೆ ಕುತ್ತಿಗೆ ಒಬ್ರಿಗೆ ಕೊಡುವಂತ ಹೆಣ್ಣಲ್ಲ ಈ ಲಕ್ಷ್ಮಿ. ಅನ್ಕೊಂಡಿದ್ದನ್ನ ಸಾಧಿಸೋಳು. ನಮ್ಮಿಬ್ಬರು ಮದುವೆ ತಪ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಲಕ್ಷ್ಮಿ, ಸುಮ್ಕೆ ಹುಡುಗಾಟ ಆಡ್ಬೇಡ. ನನಗೆ ಇಷ್ಟ ಇಲ್ಲ. ನಾನು ಇಷ್ಟ ಇಲ್ದಿದ್ರೆ ನೀನ್ ಅಷ್ಟು ದೂರದಿಂದ ಬರ್ತಿದ್ಯಾ? ನನ್ ಮದ್ವೆ ಆಗೋಕ್ ಮನ್ಸೊಪ್ಪಿದ್ರು ಮೇಲ್ಮಾತಿಗೆ ಯಾಕೆ ಇಷ್ಟ ಇಲ್ಲ ಅಂತ್ಯ? ಹೇಳ್ನಾಗ ಹೇಳು. ಲಕ್ಷ್ಮಿ, ಸುಮ್ಕೆ ನನಗೆ ಬಲವಂತ ಮಾಡ್ಬೇಡ. ನನ್ ಮರ್ತ್ಬಿಡು. ನೀನ್ ನನ್ ಮದ್ವೆ ಆದ್ರೆ ಕುತ್ತಿಗೆಲಿರೋ ಹಾರ ಬಾಡೋಕ್ ಮುಂಚೆನೆ ನೀನ್ ಬಾಡೋಗ್ತೀಯ. ಹಸಿ ದಾರ ಒಣಗೋಕ್ ಮುಂಚೆನೆ ನೀನ್ ಹೆಣ ಆಗೋಗ್ಬಿಡ್ತೀಯ. ಮುತ್ತೈದೆಯಾಗಿ ಮನೆ ವಸ್ತು ತುಳಿಯೋಕ್ ಮುಂಚೆನೆ ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀಯ. ಲಕ್ಷ್ಮಿ, ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀಯ. ನನಗೆ ಮದುವೆ ಬೇಡ. ಬುತ್ತಿ ತಂದಿದ್ದೀನಿ, ಬೇಕಾದ್ರೆ ತಿನ್ಕೋ, ಬಿಟ್ರೆ ಬಿಡು, ನಾ ಹೋಯ್ತೀನಿ. ಗೌರಾ, ಏ ಗೌರಾ, ಗೌರಾ, ನಾನು ಇಲ್ಲಿವ್ನಿ. ಇದ್ಯಾಕ ಮುಡಿಸ್ಕೊಂಡು ಹೋಯ್ತಾ? ಬುತ್ತಿ ತಂದು ಏಟೊತ್ತಾಯ್ತು? ನೀವ್ ಬಂದಿದ್ ನೋಡ್ದೆ, ಸುಮ್ಕೆ ತಮಾಷೆ ಮಾಡ್ದೆ ಅಷ್ಟೇ. ಮಗಳು ತಮಾಷೆನೆ. ನಾನ್ ನಿನ್ಗೆ ಸೊಪ್ಪು ಹಿಟ್ಟು ಎಲ್ಲ ತಂದಿವ್ನಿ. ಹಿಟ್ಟ ಇಪ್ಪಟ್ಟು ಹಾಕು, ಒಂದ್ ಕಿತ ನೋಡೇ ಬಿಟ್ಟು.
ಏನ್ಲ ಇದೇನ್ ಈಟೊಂದ್ ಕಮ್ಮಿ ಐತೆ ಈ ಸರಿ ಟೊಮೆಟೊ ಹಣ್ಣು. ಮೊನ್ನೆ ತಿಮ್ರಾಯರ ಮಗಳ ಮದುವೆಯಲ್ಲಿ ನಿಲ್ವಾ ಒಂದೆರಡು ಬುಟ್ಟಿ ಕೊಟ್ಟಿದ್ದೆ. ಹಂಗ ಸರಿ ತಗೋನಗಣ. ಸರಿಯಾಗೈತಲ್ಲ? ನಾನ್ ಮೋಸ ಮಾಡಿನಾ? ಅಲ್ವಾ ಮತ್ತೆ ಮೋಸ ಗೀಸ ಮಾಡೋರ್ನ ಹಂಗೆ ಕೊಚ್ಚಾಕ್ ಬಿಡಕ್ಕಿಲ್ವಾ? ಬಾರ್ಲ ಉಣ್ಬಾರು. ಆಯ್ತ್ ಕಣ. ಹಂಗ ಬಿಡು ಗಾಡಿ ಬಿಡು. ಗೌರ, ನಿನ್ ಕೈಯಾಗಿನ ಇಟ್ಟು ಮೊಸಪ್ಪು ತಿಂತಾ ಇದ್ರೆ ಹಂಗೆ ನಾಲ್ಗೆ ಕಿತ್ಕೊಂಡ್ ಬರ್ತದೆ. ನಿನ್ ಕಟ್ಕೊಳ್ಳೋನು ಪುಣ್ಯ ಮಾಡಿದ್ದ. ಅದೇ ಕಣ ಹಂಗಂತೀಯ? ಇನ್ನೇನವ, ಎಲ್ಲೋ ಬಿದ್ದಿರ್ತಾನೆ, ಇಕ್ಕಿದಂಗೆ ಬಂದು ಬಿಡ್ತಾನೆ. ನೀನ್ ಕುತ್ತಿಗೆ ಒಂದು ಅರ್ಧಿ ದಾರ ಕಟ್ಟು ಬಿಡ್ತಾನೆ. ನೀನ್ ಅವ್ನ ನಿಂತ್ಗಡೆ ಕೋಲೆ ಬಸವನಾಗೆ ಟೊಣಕು 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 ಅಂತ ಹೊಂಟು ಹೋಯ್ತೀಯ. ನನ್ ನಾಲ್ಗೆ ರುಚಿ ನೆಗೆದು ಬಿದ್ದೋಯ್ತದೆ. ನಾನೇನ್ ಮದುವೆ ಮಾಡ್ಕೊಳಕಿಲ್ಲ, ಯಾವಾಗ್ಲೂ ನಿನ್ ಜೊತೆಲೇ ಇದ್ಬಿಡ್ತೀನಣ್ಣ. ಹುಡ್ತವನು ಹಂಗನ್ನ ಕಾಯ್ತದವ. ಹೆಣ್ಣು ಅಂತ ಹುಟ್ಟಿದ ಮ್ಯಾಗೆ ಮದುವೆ ಆಗ್ಲೇಬೇಕು, ಹೋಗ್ಲೇಬೇಕು. ಹಾಗ್ಲೇ ಕಣವ ಜೀವನ ತಂದ. ನೋಡ್ತಾ ಇರು, ನಿನ್ಗೋಸ್ಕರ ಎಂಥ ಐನಾತಿ ಗಂಡು ಒಬ್ಬ ಅಡ್ಡಗಾಸಿದನ ಹುಡ್ಕೊಂಡ್ ಬರ್ತೀನಿ. ಏ ಗೌರ, ಕನ್ಯಾದಾನ ಗೋದಾನಗಳಿಂದ ಬರುವ ಪುಣ್ಯವೇ ಶ್ರೇಷ್ಠ. ಮಕ್ಕಳಿಲ್ಲದವರಿಗೆ ಸಂತಾನವು, ರೋಗಿಗಳಿಗೆ ಆರೋಗ್ಯವು. ಓ ನಾಗ, ತಗೊಳ್ಳಿ ಮೇಡಮ್, ಈಗ ಏಟಾಯ್ತು ಹೇಳಿ. ಕೂತ್ಕೊಳ್ಳೋ. ಏನು ಈ ಸಲ ಕಮಾಯಿ ಬಹಳ ಜೋರ? ಹೌದು ಮೇಟ್ರೆ, ಪ್ರತಿ ವರ್ಷ ಭೂಮ್ತಾಯಿಗೆ ಅಡ್ಡ ಬಿದ್ದು ಯವ್ವ ನನ್ ತಂಗಿ ಮದ್ವೆ ಐತೆ, ಹೊಸಿ ಚಂದಾಗಿ ನೋಡ್ಕೊಳವ ಅಂತೀನಿ. ಆ ನಮ್ಮವ್ವ ಸಖತ್ತಾಗಿ ಫಸಲ್ ಕೊಟ್ಟು ಬಿಡ್ತಾಳೆ. ನಿಜ ಕಣ, ಆ ಭೂಮ್ತಾಯಿ ನಮ್ದವ್ರಿಗೆ ಯಾವತ್ತೂ ಕೆಡ್ಕಾಗಲ್ಲ. ಅದ್ಬಿದ್ದೆ ಕಣವ. ತಗೋ. ಸರಿಯಾದ ಸಮಯಕ್ಕೆ ಬಂದೀವಿನಿ. ನೀನೇನಾರ ಹೇಳವ, ಬ್ಯಾಂಬ್ರು ಮನೆ ಅಂದ್ರೆ ಬ್ಯಾಂಬ್ರು ಮನೆನೇ. ಯಾಕೋ? ಮತ್ತಿನ್ನೇನವ್ವ, ರುಚಿ ರುಚಿಯಾಗಿ ತಿನ್ಬೇಕು ಅಂತಾನೆ ಕೇಳ್ಕೊಂಡು ಬಿಟ್ಟವ್ರೆ. ನಾಲ್ಗೆ ಚಪ್ಪರ್ಸುವಂತ ತಿಂಡಿ ಕಾಫಿ ಬೇಕು ಅಂದ್ರೆ ಬ್ಯಾಂಬ್ರು ಮನೆ ಮುತ್ತಿ ಹಾಕ್ಬೇಕು ನೋಡಿ. ನೋಡ್ದ ಇವನ್ನ. ಬೇಟ್ರೆ, ಈಗ ಹೇಳಿ ಏಟಾಯ್ತು ಅಂತ. ಇವತ್ತಿಂದ ಸೇರಿ 2500 ಆಯ್ತು. ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ನನ್ ತಂಗಿ ಗೌರಿ ಮದ್ವೆಗೆ ಸಾಕಾಯ್ತದ ಇಲ್ವಾ ಅಷ್ಟೇ. ಸಾಕಾಗತ್ತೆ. ಸುಮ್ಕೆ ಹೇಳ್ಬಿಡ್ಬಿಡಿ ಮೇಟ್ರೆ, ಸರಿಯಾಗಿ ಹೇಳಿ. ನನ್ ತಂಗಿ ಮದ್ವೆ ದಿವಸ 3-4 ಕುರಿ ಮರಿಗಳನ್ನ ಓಡಿಸ್ಬೇಕು. ಅಂದಾಣಪ್ಪ, ತಿಮ್ರಾಯಿ, ಬಶೀರಣ್ಣ, ರಂಗಪ್ಪ ಎಲ್ಲಾರನ್ನು ಕರೆದು ಊಟ ಹಾಕಿಸ್ಬೇಕು. ಗಟ್ಟಿಯಾಗಿರೋ ತಾಳಿ ತಕ್ಕಬೇಕು, ಜರ್ತಾರಿ ಸೀರೆ ತಕ್ಕೋಬೇಕು. ಅದಕ್ಕೆಲ್ಲ ಸಾಕಾಯ್ತದ ಅಷ್ಟೇಳಿ. ನಾಗ, ಗೌರಿ ನಿನ್ ಸ್ವಂತ ತಂಗಿ ಅಲ್ಲದೆ ಇದ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀಯಪ್ಪ. ಅವ ತಂಗಿ ಪ್ರೀತಿಗೆ ಜೊತೆಯಾಗೇ ಉಡ್ ಬರ್ಬೇಕೇನವ? ಅಪ್ಪ ಅಮ್ಮ ಇಲ್ದೆ ಅಬ್ಬೆ ಪಾರಾಗಿರೋ ನನಗೆ ಆ ತಬ್ಲಿ ತಂಗಿನ ದೇವ್ರೆ ಸಾಕು ಅಂತ ಕೊಟ್ಟವನಿ. ಜೀವನದಾಗ ಇನ್ನೇನಾಯ್ತವ? ಬರಿಕೇನಾಗ್ ಬತ್ತೀವಿ, ಬರಿಕೇನಾಗ್ ಹೋಯ್ತೀವಿ. ಇರೋ ಗಂಟ ತಂದಾಕಿರ್ಬೇಕಷ್ಟೇ. ಏನಾದ್ರು ತೀರ್ಕೊಂಡ್ಬಿಟ್ಲಂತೆ. ಹಂಗ ಎಂತ ಕೆಲಸ ಮಗಳು ನೀನು ಹೊಂಟೋದ್ಯಾವ? ಗೌಡಿ ವಿಚಾರ ಮಾತ್ರ ನಮಗ್ ಬೇಡ. ನಮ್ಮನೆ ಬರ ನೋಡ್ರಿ ನೋಡ್ರಿ, ನಾಗಣ್ಣ, ಗೌಡ್ರು ಗೌಡ್ತಿ ಅವ್ವ ಯಾವ್ದು ಮದ್ವೆ ಇದೆ ಅಂತ ಪಕ್ಕೂರ್ಗ್ ಹೋಗವ್ರಪ್ಪ. ಸುಳ್ಳು ಬಗಳ್ತೀಯ? ನನ್ನಣೆಗೂ ಕಣ್ಣಾಗಣ್ಣ, ಸಂಜೆಗ್ ಬರ್ತಾರಪ್ಪ.